ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬ ಖುಷಿಕರವಾದ ವಿಡಿಯೋ ವೀಕ್ಷಕರೇ. ನಮ್ಮ ಹಾಸ್ಯ ನಟ ತುಕಾಲಿ ಸಂತೋಷ್ ಹಾಗೂ ಮಾನಸ ತುಕಾಲಿ ಅವರು ಒಂದು ಅದ್ಧೂರಿಯಾದ ಮನೆಯನ್ನು ಕಟ್ಟಿಸಿದ್ದಾರೆ ವೀಕ್ಷಕರೇ. ನಿಜವಾಗ್ಲೂ ತುಂಬ ಕೇಳಿ ನೋಡಿ ತುಂಬ ಸಂತೋಷವಾಯಿತು. ಬೆಂಗಳೂರು ನಗರದಲ್ಲಿ ಒಂದು ಮನೆ ಕಟ್ಟೋದು ಅಂದರೆ ತುಂಬ ಕಷ್ಟಕರವಾದ ಸನ್ನಿವೇಶನೇ ವೀಕ್ಷಕರೇ. ಅದರಲ್ಲಿ ನಮ್ಮ ತುಕಾಲಿ ಸಂತೋಷ್ ಹಾಗೂ ಮಾನಸ ಜೋಡಿಯವರು ಅವ್ರಿಗಿಷ್ಟವಾದಂತಹ ರೀತಿಯಲ್ಲಿ ಮನೆ ಕಟ್ಟಿಸ್ಕೊಂಡಿದ್ದಾರೆ. ನಮಗಂತೂ ತುಂಬ ಕೇಳಿ ಆನಂದ ಆಗ್ತವೆ ವೀಕ್ಷಕರೇ. ಹಳ್ಳಿಯಲ್ಲಿ ತುಕಾಲಿ ಸಂತೋಷ್ ಹಾಗೂ ಮಾನಸ್ ಅವರು ಕಷ್ಟಕರದಿಂದನೇ ಹಳ್ಳಿಯಲ್ಲಿ ಬೆಳೆದಿದ್ದಾರೆ ವೀಕ್ಷಕರೇ. ತುಕಾಲಿ ಅವರು ಅವರ ಮುಗ್ಧತೆ ಮತ್ತು ಎಲ್ಲರನ್ನು ನಗಿಸುವ ಗುಣದಿಂದನೇ ಬೆಂಗಳೂರಿಗೆ ಬಂದು ಒಂದು ಹಾಸ್ಯ ನಟನಾಗಿ ಸೇರಿ ಕಾಮಿಡಿ ಶೋದಲ್ಲಿ ಭಾಗವಹಿಸಿ ಹಂತವಾಗಿ ಸಿನಿಮಾ ರಂಗಕ್ಕೂ ಬಂದು ಸಕ್ಸಸ್ ಆಗಿ ಹಂತವಾಗಿ ಬೆಳೆದು ಅವರ ಜೊತೆಯಲ್ಲಿ ಅವರ ಪತ್ನಿಯನ್ನು ಸಹ ಹಾಸ್ಯ ರಂಗಕ್ಕೆ ತಂದು ಅವರನ್ನೂ ಬೆಳೆಸ್ತಾ ಇದ್ದಾರಲ್ಲ, ಅದು ನೋಡಿ ತುಂಬ ಖುಷಿಯಾಯಿತು ವೀಕ್ಷಕರೇ. ತುಕಾಲಿ ಸಂತೋಷ್ ಅವರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಮೇಲೆ ಅವರ ಜನಪ್ರಿಯತೆ ಇನ್ನೂ ಜಾಸ್ತಿ ಆಯಿತು ವೀಕ್ಷಕರೇ. ಅದರ ಜೊತೆಯಲ್ಲೇ ಅವರ ಪತ್ನಿ ಸಹ ಮಾನಸ ಅವರು ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೆ ಅವರಿಗೆ ತುಂಬ ಶೋಗಳಲ್ಲಿ ಭಾಗವಹಿಸಲು ಅವಕಾಶಗಳು ಸಿಕ್ಕಿತು. ಇವರಿಬ್ಬರ ಶ್ರಮದಿಂದ ಅವರು ಸ್ವಂತ ಕಾರ್ ತಗೊಂಡ್ರು, ಹೆಂಡತಿಗೆ ಮಾಂಗಲ್ಯ ಚೈನ್ ಮಾಡಿಸ್ಕೊಟ್ರು. ಇವರಿಬ್ಬರ ಕಷ್ಟದಿಂದ ಒಂದು ಸ್ವಂತ ಮನೆಯನ್ನು ಕಟ್ಕೊಂಡಿದ್ದಾರೆ ವೀಕ್ಷಕರೇ. ಬೆಂಗಳೂರಲ್ಲಿ ಅಷ್ಟು ಸುಲಭವಾಗಿ ಮನೆ ಕಟ್ಟೋಕ್ಕೆ ಆಗಲ್ಲ ವೀಕ್ಷಕರೇ. ನಿಜವಾಗ್ಲೂ ಇವರಿಬ್ಬರು ಶ್ರಮ ವಹಿಸಿ ಅವರ ಸ್ವಂತ ಮನೆಯನ್ನು ಕಟ್ಟಿ ಆ ಮನೆಗೆ ಮನೋ ಸಂತೋಷ ನಿಲಯ ಅಂತ ಎಷ್ಟು ಚೆನ್ನಾಗಿ ಹೆಸರಿಟ್ಟಿದ್ದಾರಲ್ವ ವೀಕ್ಷಕರೇ. ನಿಜವಾಗ್ಲೂ ಖುಷಿಯಾಗುತ್ತೆ. ಇವರಿಬ್ಬರ ಹಾಸ್ಯ ಮುಂದುವರಿಯಲಿ ಮತ್ತು ಇನ್ನೂ ಹೆಚ್ಚು ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿನಿಮಾ ರಂಗದಲ್ಲಿ ಮುಂದುವರಿಯೋದು ಇವರ ಜೀವನ ಆನಂದಮಯವಾಗಿರಲಿ ಎಂದು ಹಾರೈಸುತ್ತಾ ಮನಸ್ಪೂರ್ವಕವಾಗಿ ತುಕಾಲಿ ಸಂತೋಷ್ ಅವರಿಗೆ ಮತ್ತು ಮಾನಸ ಅವರಿಗೆ ಅಭಿನಂದನೆ ಹೇಳೋಣ ವೀಕ್ಷಕರೇ. ಕಷ್ಟ ಎಲ್ಲರಿಗೂ ಬರುತ್ತದೆ ವೀಕ್ಷಕರೇ. ಆ ಕಷ್ಟವನ್ನು ಹೆಗಲ ಮೇಲೆ ಏರಿ ನಗುತ್ತಾ ಜೀವನವನ್ನು ನಡೆಸುವುದನ್ನು ಈ ಜೋಡಿ ತೋರಿಸಿಕೊಟ್ಟಿದ್ದಾರೆ ವೀಕ್ಷಕರೇ. ಖುಷಿಯಾಗಿ ಈ ವಿಡಿಯೋ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಏನೇ ನಿಮ್ಮ ಅಭಿಪ್ರಾಯ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಧನ್ಯವಾದಗಳು ವೀಕ್ಷಕರೇ.